ನೀವೊಂದು ಯೂಟ್ಯೂಬರ್ ಆಗಿದ್ರೆ ನಿಮಗೆ ಕಾಪರೇಟ್ ಕ್ಲೇಮ್ಸ್ ಮತ್ತೆ ಕಾಪರೇಟ್ ಸ್ಟ್ರೈಕ್ ಬಗ್ಗೆ ಒಂದು ಅರಿವಿರುತ್ತೆ. ನೀವೊಂದು ನ್ಯೂ ಯೂಟ್ಯೂಬರ್ ಆಗಿದ್ರೆ ನಿಮ್ಮ ಚಾನಲ್ ಮೇಲೆ ಏನಾದರೂ ಕಾಪರೇಟ್ ಸ್ಟ್ರೈಕ್ ಬಂದಿದ್ರೆ ಅಥವಾ ಕಾಪರೇಟ್ ಕ್ಲೇಮ್ಸ್ ಬಂದಿದ್ರೆ ನಿಮ್ಗೊಂದು ಹೆದರಿಕೆ ಇರುತ್ತೆ. ಈಗ ನನ್ನ ಚಾನಲ್ ಹೋಗುತ್ತಾ, ನಾನು ಇಷ್ಟೊಂದು ಕಷ್ಟಪಟ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಆ ಚಾನಲ್ ಏನಾದರೂ ಹೋಗುತ್ತಾ, ಅಥವಾ ನನ್ನ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದ ನಂತರ ನನ್ನ ಚಾನಲ್ ಹೋಗ್ಬಿಡುತ್ತಾ, ಅಥವಾ ಏನ್ ಮಾಡ್ಬೋದು ನಾನು ಅನ್ನೋ ಒಂದು ಭಯ ಇರುತ್ತೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಒಂದು ವಿಡಿಯೋ ಶೂಟ್ ಮಾಡಿರ್ತೀರಾ, ಅದನ್ನ ಎಡಿಟ್ ಮಾಡುವಾಗ ನೀವೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಹಾಕ್ತೀರಾ, ಓಕೆನಾ? ಸೊ ಆ ಮ್ಯೂಸಿಕ್ ಏನಿದೆ ಅದಕ್ಕೆ ಕಾಪರೇಟ್ ಮ್ಯೂಸಿಕ್ ಆಗಿದ್ರೆ ಸೊ ಆಗ ನಿಮ್ಮ ವಿಡಿಯೋ ಮೇಲೆ ಕಾಪರೇಟ್ ಕ್ಲೇಮ್ಸ್ ಬರುತ್ತೆ. ಕಾಪರೇಟ್ ಕ್ಲೇಮ್ಸ್ ಯಾವಾಗ ಬರುತ್ತೆ ಅಂದ್ರೆ, ನೀವೊಂದು ವಿಡಿಯೋ ಯಾರ್ದಾದ್ರೂ ಒಂದು ಮ್ಯೂಸಿಕ್ ಅನ್ನ ಕಾಪರೇಟ್ ಇರುವಂತಹ ಮ್ಯೂಸಿಕ್ ನ ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದ್ರೆ, ಅಥವಾ ಒಂದು ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಬ್ಲಾಗ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ನಿಮ್ಮ ಮನೆಯಲ್ಲಿ ಯಾರೋ ಒಂದು ಟಿವಿ ಆನ್ ಮಾಡಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ಒಂದು ಸಾಂಗ್ ಪ್ಲೇ ಆಗ್ತಿರುತ್ತೆ, ನೀವು ವಿಡಿಯೋದಲ್ಲಿ ಯೂಸ್ ಮಾಡಿರೋದಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಅಲ್ಲೆಲ್ಲೋ ಒಂದು ಸಾಂಗ್ ಪ್ಲೇ ಆಗ್ತಿದ್ರೆ ಆ ವಿಡಿಯೋ ಮೇಲೆ ಕಾಪರೇಟ್ ಕ್ಲೇಮ್ಸ್ ಬರುತ್ತೆ. ಆ ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ಅಷ್ಟೇ ಕಾಪರೇಟ್ ಕ್ಲೇಮ್ಸ್ ಬರುತ್ತೆ. ಅಥವಾ ನೀವೊಂದು ವಿಡಿಯೋನ ಶೂಟ್ ಮಾಡಿದ್ದೀರಾ, ನೀವು ಇನ್ನು ಚೆನ್ನಾಗಿ ಕಾಣಲಿ ಅಂತ ಒಂದು ಕಾಪರೇಟ್ ಇರುವಂತಹ ಮ್ಯೂಸಿಕ್ ಅನ್ನ ಅಥವಾ ಯಾವುದೋ ಒಂದು ಸಾಂಗ್ ಅನ್ನ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಹಾಕಿರ್ತೀರಾ, ಇಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ನೀವು ಒಂದು ವಿಡಿಯೋನ ಶೂಟ್ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಾ ಅನ್ಕೊಳ್ಳಿ. ಸೊ ಆ ವಿಡಿಯೋ ಮೇಲೆ ನಿಮಗೆ ಕಾಪರೇಟ್ ಕ್ಲೇಮ್ಸ್ ಬರುತ್ತೆ. ಸೊ ಕಾಪರೇಟ್ ಕ್ಲೇಮ್ಸ್ ಬಂದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಚಾನಲ್ ಹೋಗುತ್ತಾ ಅಂತ ನಿಮಗೆ ಡೌಟ್ಸ್ ಇದ್ರೆ ಫ್ರೆಂಡ್ಸ್, ಕಾಪರೇಟ್ ಕ್ಲೇಮ್ಸ್ ಇಂದ ನಿಮ್ಮ ಚಾನಲ್ಗೆ ಯಾವುದೇ ಅಪಾಯ ಇಲ್ಲ. ಕಾಪರೇಟ್ ಕ್ಲೇಮ್ಸ್ ಬರೋದು ನಿಮ್ಮ ಚಾನಲ್ ಮೇಲಲ್ಲ, ಬದಲಾಗಿ ನಿಮ್ಮ ಚಾನಲಲ್ಲಿ ಈಗ ಅಪ್ಲೋಡ್ ಆಗಿರುವಂತಹ ಆ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ನೀವು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರಲ್ವಾ, ಆ ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ನಿಮಗೆ ಕಾಪರೇಟ್ ಕ್ಲೇಮ್ಸ್ ಬರುತ್ತೆ. ಕಾಪರೇಟ್ ಕ್ಲೇಮ್ಸ್ ಬಂದರೆ ನೀವು ಏನು ಮಾಡಬಹುದು, ಏನಾಗುತ್ತೆ ನಿಮ್ಮ ಚಾನಲ್ಗೆ ಅಂತ ಹೇಳಿದರೆ, ಕಾಪರೇಟ್ ಕ್ಲೇಮ್ಸ್ ಬಂದರೆ ನಿಮ್ಮ ಚಾನಲ್ಗೇನು ಅಪಾಯ ಆಗೋದಿಲ್ಲ. ಇನ್ನೊಂದು ನಿಮ್ಮ ಚಾನಲಲ್ಲಿರೋ ವಿಡಿಯೋಸ್ ಡಿಲೀಟ್ ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ವರ್ಲ್ಡ್ ವೈಡ್ ಕೆಲವೊಂದು ವಿಡಿಯೋನ ಬ್ಲಾಕ್ ಮಾಡಿರ್ತಾರೆ, ನಿಮ್ಮ ಚಾನಲ್ಗೇನು ಆಗಲ್ಲ, ಬಟ್ ಆ ವಿಡಿಯೋನ ಬ್ಲಾಕ್ ಮಾಡ್ತಾರೆ ಅಷ್ಟೇ. ಸೊ ಕಾಪರೇಟ್ ಕ್ಲೇಮ್ಸ್ ಆದಾಗ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ, ಒಂದು ವೇಳೆ ನಿಮ್ಮ ವಿಡಿಯೋ ಪ್ಲೇ ಆಗ್ತಾ ಇದೆ ಆ್ಯಂಡ್ ಕಾಪರೇಟ್ ಕ್ಲೇಮ್ಸ್ ಬಂದಿದೆ ಅಂತ ಶೋ ಆಗ್ತಾ ಇದೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದರೆ, ಕಾಪರೇಟ್ ಕ್ಲೇಮ್ಸ್ ಬಂದಿರೋ ವಿಡಿಯೋ ಇತ್ತಲ್ಲ, ಸೊ ನಿಮ್ಮ ಚಾನಲ್ ಏನಾದರೂ ಮೊನಿಟೈಸೇಷನ್ ಆಗಿದ್ದರೆ ಆ ವಿಡಿಯೋದಲ್ಲಿ ನಿಮಗೆ ಆ್ಯಡ್ಸ್ ರನ್ ಆಗ್ತಿರುತ್ತಲ್ವಾ, ಸೊ ಆ ಆ್ಯಡ್ಸ್ನಿಂದ ಬಂದಿರುವಂಥ ಹಣ ಅಥವಾ ರೆವೆನ್ಯೂ ಏನಿದೆ, ಅದು ಯಾರು ಆ ವಿಡಿಯೋ ಮೇಲೆ ಕಾಪರೇಟ್ ಕ್ಲೇಮ್ಸನ್ನ ಹಾಕಿರ್ತಾರೆ ಅವರಿಗೆ ಆ ಹಣ ಹೋಗುತ್ತೆ ಅಷ್ಟೇ. ಸೊ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ. ನಿಮ್ಮ ಚಾನಲ್ ಡಿಆಕ್ಟಿವೇಟ್ ಆಗೋದಿಲ್ಲ, ಟರ್ಮಿನೇಷನ್ ಆಗೋದಿಲ್ಲ ಕಾಪರೇಟ್ ಕ್ಲೇಮ್ಸ್ ಬಂದಿರೋದ್ರಿಂದ. ಒಂದು ವೇಳೆ 3-4 ನಿಮಗೆ ಕಾಪರೇಟ್ ಕ್ಲೇಮ್ಸ್ ಬಂದರೂ ಸಹ ಯಾವ ವಿಡಿಯೋದ ಮೇಲೆ ಕಾಪರೇಟ್ ಕ್ಲೇಮ್ಸ್ ಬಂದಿದೆ ಅದರ ರೆವೆನ್ಯೂ ಒಂದು ವೇಳೆ ಬಂದರೆ ಅದು ಇನ್ ಫ್ಯೂಚರ್ ಬಂದರೂ ಸಹ ಅದು ಯಾರಿಗಾಗಿ ಹೋಗುತ್ತೆ ಅಂದರೆ, ಕಾಪರೇಟ್ ಕ್ಲೇಮ್ಸ್ ಹಾಕಿದಂಥವರಿಗೆ ಹೋಗುತ್ತೆ. ಸೊ ನೀವು ಕಾಪರೇಟ್ ಕ್ಲೇಮ್ಸಿಂದ ಬಂದರೆ ನೀವು ವಿಡಿಯೋನ ಡಿಲೀಟ್ ಮಾಡಬೇಕಾ, ಸೊ ಅದು ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ನೀವು ವಿಡಿಯೋನಲ್ಲಿರುವಂತಹ ಸೆಗ್ಮೆಂಟ್ ಅದು ಬರೀ ಅದಷ್ಟೇ, ಯಾವ ಪಾರ್ಟಲ್ಲಿ ಕಾಪರೇಟ್ ಕ್ಲೇಮ್ ಇರುವಂತಹ ಒಂದು ಮ್ಯೂಸಿಕ್ ಪ್ಲೇ ಆಗಿರುತ್ತೆ ಆ ಪಾರ್ಟನ್ನು ನೀವು ಕಟ್ ಮಾಡ್ಬೋದು. ಅದು ಆಪ್ಷನ್ ಇದೆ ನಿಮಗೆ. ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ನೀವು ಎಡಿಟ್ ಮಾಡಿ ಅದನ್ನು ಕಟ್ ಮಾಡಿ ಆ ವಿಡಿಯೋ ಪಬ್ಲಿಷ್ ಮಾಡ್ಬೋದು. ಇಲ್ಲ ಅಂತಂದರೆ ಆ ವಿಡಿಯೋನ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದರೆ ಆ ವಿಡಿಯೋನ ಪುನಃ ನೀವು ಡಿಲೀಟ್ ಮಾಡಿ ಪುನಃ ಅದನ್ನು ಎಡಿಟ್ ಮಾಡಿ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ನ ಕಟ್ ಮಾಡಿ ನೀವು ಸಹ ಅಪ್ಲೋಡ್ ಸಹ ಮಾಡಬಹುದು. ನಮ್ಮ ಚಾನಲ್ ಮೇಲೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ನೀವು ಯಾವುದ್ರ ಮೇಲೆ ಚಿಂತೆ ಮಾಡಬೇಕು ಆ ವಿಷಯಕ್ಕೆ ಬರೋಣ. ಸೊ ಕಾಪರೇಟ್ ಸ್ಟ್ರೈಕ್ ಫ್ರೆಂಡ್ಸ್, ಕಾಪರೇಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ನಿಮ್ಮ ಚಾನಲ್ ಮೇಲೆ ಅಂದರೆ, ನೀವು ಒಂದು ವೇಳೆ ಒಂದು ವಿಡಿಯೋನ ಹಾಗೇನೆ ಡೌನ್ಲೋಡ್ ಮಾಡಿ ನಿಮ್ಮ ಚಾನಲ್ನಲ್ಲಿ ನೀವು ಅಪ್ಲೋಡ್ ಮಾಡಿದರೆ ವಿದೌಟ್ ಹಿಸ್ ಪರ್ಮಿಷನ್, ಅವರ ಪರ್ಮಿಷನ್ ಇಲ್ಲದೆ ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ, ಅಥವಾ ಯಾವುದೋ ಒಂದು ಮೂವಿ ಕ್ಲಿಪ್ನ ನೀವು ಡೌನ್ಲೋಡ್ ಮಾಡಿ, ಇಲ್ಲ ಅಂತಂದರೆ ನೀವು ಒಂದು ಮೂವಿನ ಹಾಗೇನೆ ಡೌನ್ಲೋಡ್ ಮಾಡಿ ಫುಲ್ ಅಥವಾ ಹಾಫ್ ಕ್ಲಿಪ್ನ ಡೌನ್ಲೋಡ್ ಮಾಡಿ, ಇಲ್ಲ ಯಾವುದೋ ಒಂದು ಟಿ ವಿ ಶೋನಲ್ಲಿ ರೆಕಾರ್ಡ್ ಮಾಡಿ ನೀವು ಅದನ್ನು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ, ಯಾರಾದರ ಓನರ್ ಇರ್ತಾರಲ್ವಾ, ಸೊ ಅವರು ನಿಮ್ಮ ಚಾನಲ್ ಮೇಲೆ ಕಾಪರೇಟ್ ಸ್ಟ್ರೈಕನ್ನು ಹಾಕ್ತಾರೆ. ಸೊ ಹಾಗೆ ಹಾಕಿದಾಗ ನಿಮ್ಮ ಚಾನಲ್ ಮೇಲೆ, ಸೊ ಒಂದು ಸಲ ಹಾಕಿದಾಗ ಒಬ್ಬರು ನಿಮ್ಮ ಚಾನಲ್ ಮೇಲೆ ಕಾಪರೇಟ್ ಸ್ಟ್ರೈಕ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ, ಆಗ ನಿಮ್ಮ ಚಾನಲ್ ಮೇಲೆ ಒಂದು ಕಾಪರೇಟ್ ಸ್ಟ್ರೈಕ್ ಕೌಂಟ್ ಆಗುತ್ತೆ. ಸೊ ಕಾಪರೇಟ್ ಸ್ಟ್ರೈಕ್ ನಿಮಗೆ ವಿಡಿಯೋ ಮೇಲೆ ಮಾತ್ರ ಅಲ್ಲ, ನಿಮ್ಮ ಹೋಲ್ ಚಾನಲ್ ಮೇಲೇನೆ ಕಾಪರೇಟ್ ಸ್ಟ್ರೈಕ್ ಬರುತ್ತೆ. ಸೊ ನೀವೀಗ ಯಾವುದೋ ಒಂದು ವ್ಯಕ್ತಿಯ ಪರ್ಮಿಷನ್ ಇಲ್ಲದೆ ಅವರ ಫೋಟೋ ಯೂಸ್ ಮಾಡಿದ್ರು ಸಹ, ಅವರ ಫೋಟೋನ ಅವರ ಪರ್ಮಿಷನ್ ಇಲ್ಲದೆ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದರೆ, ಅಥವಾ ನಿಮ್ಮ ವಿಡಿಯೋದ ಥಂಬ್ನೇಲ್ನಲ್ಲಿ ಯೂಸ್ ಮಾಡಿದರೆ, ಅವರು
ಇಷ್ಟಪಟ್ಟರೆ ನಿಮ್ಮ ಮೇಲೆ ಕಾಪಿರೈಟ್ ಸ್ಟ್ರೈಕನ್ನು ಹಾಕ್ಬೋದು. ಫಾರ್ ಎಕ್ಸಾಂಪಲ್, ನೀವು ನನ್ನ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಹಾಗೇನೆ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ ನಾನು ಬೇಕಿದ್ರೆ ನಿಮ್ಮ ಚಾನಲ್ ಮೇಲೆ ಕಾಪಿರೈಟ್ ಸ್ಟ್ರೈಕನ್ನು ಹಾಕಬಹುದು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕೆಲವರು ಮೂವಿ ಕ್ಲಿಪ್ಪನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಅವರು ಬೇರೆ ಕಮೆಂಟ್ರಿ ಕೊಟ್ಟು ಅಥವಾ ರಿಯಾಕ್ಷನ್ ಕೊಟ್ಟು ವಿಡಿಯೋ ಮಾಡಿ ಹಾಕ್ತಾರೆ. ಏನಂದರೆ ಫ್ರೆಂಡ್ಸ್, ಯೂಟ್ಯೂಬ್ ನೀವು ಕಾಪಿ ಕಂಟೆಂಟ್ ಏನಿದೆ ಅದನ್ನು ಪ್ರಮೋಟ್ ಮಾಡೋದಿಲ್ಲ. ಸೊ ಅಂತಹದ್ದನ್ನು ತಪ್ಪಿಸಲಿಕ್ಕೆ ನಿಮ್ಮದೇನಿದೆ, ನಿಮ್ಮ ಪ್ರಯತ್ನ ಏನಿದೆ, ನೀವು ಹಾಕದೇನೆ ಕಮೆಂಟ್ರಿನೂ ಕೊಡದೆ, ಬ್ಯಾಕ್ಗ್ರೌಂಡ್ ವಾಯ್ಸನ್ನು ಕೊಡದೆ, ಅಥವಾ ಬೇರೆ ನಿಮ್ದು ಏನಿದೆ ಅಭಿಪ್ರಾಯನೂ ಹಂಚ್ಕೊಳ್ದೆ, ಹಾಗೆ ಬೇರೆಯವರ ಕ್ಲಿಪ್ಪನ್ನು ನೀವು ಶ್ರಮವನ್ನು ನೀವು ಯೂಸ್ ಮಾಡ್ಕೊಂಡಾಗ ಆಗುತ್ತಲ್ವಾ. ಸೊ ಹಾಗೆ ಮಾಡ್ಕೊಳ್ಳೋಕೆ ಯೂಟ್ಯೂಬ್ ಸಹ ಬಿಡೋದಿಲ್ಲ. ಸೊ ಹಾಗೆ ಮಾಡಿದಾಗ ಯಾರದ್ರ ಓನರ್ ಇದ್ದಾರಲ್ವ ಅವರು ನಿಮ್ಮ ಚಾನಲ್ ಮೇಲೆ ಕಾಪಿರೈಟ್ ಸ್ಟ್ರೈಕನ್ನು ಹಾಕ್ಬೋದು. ಸೊ ಹಾಗೆ ಹಾಕಿದಾಗ ಕಾಪಿರೈಟ್ ಸ್ಟ್ರೈಕ್ ಈಗ ನಿಮ್ಮ ಚಾನಲ್ ಮೇಲೆ ಬಂತು ಅಂತಂದರೆ ಏನಾಗುತ್ತೆ, ಸೊ ಕಾಪಿರೈಟ್ ಸ್ಟ್ರೈಕ್ ನಿಮ್ಮ ಚಾನಲ್ ಮೇಲೆ ಬಂದಾಗ ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನಲ್ಲಿ ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕನ್ನು ಹಾಕಿರ್ತಾರೆ ಅದರ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಯಾವ ವಿಡಿಯೋದ ಮೇಲೆ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅಂತ ಡೀಟೇಲ್ಸ್ ಇರುತ್ತೆ. ಸೊ ಕಾಪಿರೈಟ್ ಸ್ಟ್ರೈಕ್ ಹಾಕಿದ ನಂತರ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಮೇಲೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಈಗ. ಸೊ ಯಾವಾಗ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ನೀವು ಅಲ್ಲಿ ಒಂದು ಕಾಪಿರೈಟ್ ಸ್ಕೂಲನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಒಂದು 2-3 ಸೆಂಟೆನ್ಸ್ ಇರುತ್ತೆ, ಅದನ್ನು ಓದ್ಕೊಂಡ ನಂತರ ಕಾಪಿರೈಟ್ ಸ್ಕೂಲ್ ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ. ಸೊ ಅಲ್ಲಿಂದ 90 ಡೇಸ್ ತನಕ ಕೌಂಟ್ ಆಗುತ್ತೆ. ಸೊ 90 ಡೇಸ್ ತನಕ ನೀವು ಅಂತಹ ಮಿಸ್ಟೇಕ್ಸನ್ನು ಮಾಡಬಾರ್ದು ಪುನಃ. ಸೊ ಬೈ ಮಿಸ್ಟೇಕ್ ನೀವು ಏನಾದರೂ ಮಾಡಿದರೆ, ಸೊ ಯಾರ್ದೋ ಕಂಟೆಂಟನ್ನು ಹಾಕಿ ನಿಮ್ಮ ಚಾನಲ್ ಮೇಲೆ ಬೇರೆ ಯಾರಾದರೂ ಅಥವಾ ಅವರೇ ಏನಾದರೂ ನಿಮ್ಮ ಚಾನಲ್ ಮೇಲೆ ಇನ್ನೊಂದು ಸಲ ಕಾಪಿರೈಟ್ ಸ್ಟ್ರೈಕನ್ನು ಹಾಕಿದರೆ, ಸೊ ನಿಮ್ಮ ಚಾನಲ್ ಮೇಲೆ ಈಗ 2 ಕಾಪಿರೈಟ್ ಸ್ಟ್ರೈಕ್ ಅಂತ ಕೌಂಟ್ ಆಗುತ್ತೆ. ಸೊ 2 ಕಾಪಿರೈಟ್ ಸ್ಟ್ರೈಕ್ ಅಂತ ಕೌಂಟ್ ಆಗೋದಲ್ಲದೆ ಸ್ಟ್ರೈಕ್ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ 2ನೇ ಸಲ ಎಲ್ಲಿಂದ ಬಂದಿದೆ ಅಲ್ಲಿಂದ ನಿಮಗೆ ಮತ್ತೆ ಪುನಃ 90 ಡೇಸ್ ತನಕ ನಿಮ್ಮ ಚಾನಲ್ ಮೇಲೆ 2 ಕಾಪಿರೈಟ್ ಸ್ಟ್ರೈಕ್ ಅಂತ ಕೌಂಟ್ ಆಗುತ್ತೆ. ಸೊ ಪುನಃ 90 ಡೇಸ್ ತನಕ ನಿಮ್ಮ ಚಾನಲ್ ಮೇಲೆ ಈಗ 2 ಕಾಪಿರೈಟ್ ಸ್ಟ್ರೈಕ್ ಇರುತ್ತೆ. ಸೊ ಆಗ ಏನಾಗುತ್ತೆ, ನೀವು ಬೈ ಚಾನ್ಸ್ ನಿಮ್ಗೆ ಗೊತ್ತಿಲ್ಲದೆ ಮತ್ತೊಂದು 3ನೇ ಸಲ ತಪ್ಪು ಮಾಡಿದ್ರಿ ಅಂತಂದರೆ ನಿಮ್ಮ ಚಾನಲ್ ಮೇಲೆ 3ನೇ ಕಾಪಿರೈಟ್ ಸ್ಟ್ರೈಕ್ ಬರುವುದರ ಜೊತೆಗೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ನಿಮ್ಮ ಚಾನಲ್ ಮೇಲೆ 3ನೇ ಸ್ಟ್ರೈಕ್ ಏನಾದರೂ ಬಂದರೆ ಸೊ 3ನೇ ಸಲಕ್ಕೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಸ್ಟ್ರೈಕಿಂದ ನಿಮ್ಮ ಚಾನಲ್ ಟರ್ಮಿನೇಷನ್ ಆಗುವ ಮೊದಲು ನಿಮ್ಮ ಚಾನಲ್ಗೆ ಯೂಟ್ಯೂಬ್ ಅವರು ಒಂದು 7 ಡೇಸ್ ತನಕ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಸೊ ಅದ್ರ ಒಳಗೆ ನೀವು ನಿಮ್ಮ ಚಾನಲನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ಬೋದು. ಏನಂದರೆ ನಿಮ್ಮ ಚಾನಲ್ ಮೇಲೆ ಈಗ ಕಾಪಿರೈಟ್ ಸ್ಟ್ರೈಕ್ ಬರ್ತಾ ಇದೆ, ನೀವೇನು ಮಾಡೋಕ್ಕಾಗಲ್ವಾ ಅಂತ ಕೇಳಿದರೆ ನೀವೇನು ಮಾಡ್ಬೋದು ಅಂದರೆ ಆ 7 ಡೇಸಲ್ಲಿ ಯಾರು ನಿಮ್ಮ ಚಾನಲ್ ಮೇಲೆ ಕಾಪಿರೈಟ್ ಸ್ಟ್ರೈಕನ್ನು ಹಾಕಿರ್ತಾರೆ ಅವರಿಗೆ ಮೇಲ್ ಬರುತ್ತಲ್ವ, ಸೊ ಅದರಲ್ಲಿ ಅವ್ರದ್ದು ಮೇಲ್ ID ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಅವರಿಗೆ ನೀವು ರಿಕ್ವೆಸ್ಟ್ ಮಾಡ್ಬೋದು, ಏನೋ ಬೈ ಚಾನ್ಸ್ ಆಗಿದೆ, ಬೈ ಮಿಸ್ಟೇಕ್ ಆಗಿದೆ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದು, ನೆಗೋಷಿಯೇಟ್ ಮಾಡ್ಬೋದು. ಮತ್ತು ನಿಮ್ಮ ಹೆಸರನ್ನು ನಾನು ಕ್ರೆಡಿಟಾಗಿ ಬರಿತೀನಿ ಹಾಗೆ ಹೀಗೆ ಏನಾದರೂ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅವರನ್ನು ಒಪ್ಪಿಸ್ಬೋದು. ಒಪ್ಪಿಸಿ ಅವರ ಹತ್ರ ನೀವು ಕಾಪಿರೈಟ್ ಸ್ಟ್ರೈಕನ್ನು ತೆಗಿಲಿಕ್ಕೆ ನೀವು ರಿಕ್ವೆಸ್ಟ್ ಮಾಡಬಹುದು. ಒಂದು ವೇಳೆ ಅವ್ರು ಒಪ್ಕೊಂಡ್ರೆ ನಿಮ್ಮ ಚಾನಲ್ ಮೇಲಿರೋ ಕಾಪಿರೈಟ್ ಸ್ಟ್ರೈಕ್ ಹೋಗುತ್ತೆ. ಅದಿಲ್ಲ ಅಂತಂದರೆ, ಅವ್ರು ಒಪ್ಕೊಳ್ಳಿಲ್ಲ ಅಂತಂದರೆ 7 ಡೇಸ್ ಮುಗಿದ ನಂತರ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೆ, ಟರ್ಮಿನೇಟ್ ಆಗುತ್ತೆ. ಸೊ ಟರ್ಮಿನೇಟ್ ಆಗುವುದರ ಜೊತೆಗೆ ನಿಮಗೆ ಸುಮಾರು 2 ವರ್ಷಗಳ ತನಕ ನಿಮ್ಮ ಐಡಿಯಿಂದ ಯಾವುದೇ ಥರದ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೂ ಮುಂಚೆ ನೀವು ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ನೀವು 2ನೇ ಕಾಪಿರೈಟ್ ಸ್ಟ್ರೈಕ್ ಬರೋದಕ್ಕೆ ಬಿಡಬಾರ್ದು. ಒಂದು ವೇಳೆ ಬಂದರೆ ಅಲ್ಲಿಂದ 90 ಡೇಸ್ ತನಕ ನೀವು ಯಾವುದೇ ಅಂತಹ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ವೀಡಿಯೋಸ್ಗಳನ್ನು ನೋಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಒಂದ್ಸಲ ಅದನ್ನು ನೀವೇ ಕೂಲಂಕುಷವಾಗಿ ನೋಡಿ ಅಲ್ಲಿ ಏನಾದರೂ ತಪ್ಪು ಆಗಿದೆಯಾ ಅಥವಾ ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಆಗಿದೆಯಾ, ಯಾವುದಾದ್ರೂ ವಿಡಿಯೋನ ನಾನು ಯೂಸ್ ಮಾಡಿದ್ದೇನೆ, ಇದಕ್ಕೆ ಬೇರೆಯವರು ಓನರ ಏನು ಅಂತ ನೋಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ. ಸೊ ನೀವು ಅಲ್ಲಿಂದ 90 ಡೇಸ್ ತನಕ ಸ್ವಲ್ಪ ಜಾಗೃತರಾಗಿ ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಬರದೇ ಇರೋ ಥರ ಜಾಗ್ರತೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಕ್ಲೇಮ್ಸ್ಗೆ ಇರುವಂತಹ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಇನ್ನೂ ಸಹ ಸೊ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.